ವಿಶ್ವನಾಥ್ ಬಂದಿಲ್ಲ. ಕರಸ್ಥಲ ನಾಗಲಿಂಗೇಶ್ವರ, ಇದು ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗವಿ ಕ್ಷೇತ್ರ. ಈ ಪುಣ್ಯಕ್ಷೇತ್ರದಲ್ಲಿ ಶ್ರೀ ಜಗದ್ಗುರು ಕರಸ್ಥಲ ನಾಗಲಿಂಗೇಶ್ವರರು ತಪಸ್ಸು ಮಾಡಿರುವಂತಹ ಸ್ಥಳ ಇದು. ಈ ಕಲ್ಲಿನ ಮೇಲೆ ಕುಳಿತು ಅವರು ತಪಸ್ಸನ್ನು ಮಾಡಿರ್ತಕ್ಕಂಥದ್ದು. ಅಲ್ಲಿ ಪಾರ್ವತಿ ಪರಮೇಶ್ವರರು ಪ್ರತ್ಯಕ್ಷ ಆಗಿ ಅವರಿಗೆ ಆಶೀರ್ವಾದವನ್ನು ಮಾಡಿರ್ತಾರೆ. ಈ ಒಂದು ಕ್ಷೇತ್ರ ಅವರ ಗವಿ ಕ್ಷೇತ್ರ ಇದು. ಅವರು ಇರತಕ್ಕಂಥ ಗವಿಯಲ್ಲಿ ಕುಂತು ತಪಸ್ಸು ಮಾಡಿದ್ದು, ನಂತರ ಈ ಒಂದು ಲಿಂಗ ಪೂಜೆ ಮಾಡಿರ್ತಕ್ಕಂಥ ಕ್ಷೇತ್ರ ಇದು. ಕರಸ್ಥಲ ನಾಗಲಿಂಗೇಶ್ವರ ದೇವಸ್ಥಾನದ ವಿಶಾಲವಾಗಿರ್ತಕ್ಕಂಥ ಜಾಗ. ಇಲ್ಲಿ ಒಂದು ಸಮುದಾಯ ಭವನ ಕೂಡ ನಿರ್ಮಾಣ ಆಗಿದೆ. ಅದರಂತೆ ಹೆಬ್ಬಂಡೆ ಕೂಡ ಇದೆ. ಈ ಹೆಬ್ಬಂಡೆಗೆ ಹೊಂದಿಕೊಂಡಂತೆ ಇಲ್ಲಿ ಒಂದು ರೂಮ್ ಇದೆ, ದಾಸೋಹದ ಕೋಣೆ ಅಂತ, ದಾಸೋಹ ಮಾಡ್ತಕ್ಕಂಥ ಕೋಣೆ ಇದು. ಈ ಕೋಣೆಯಲ್ಲಿ ನಮ್ಮ ಪರಮ ಪೂಜ್ಯ ಶ್ರೀ ಶ್ರೀ ಬ್ರಹ್ಮಾನಂದ ಗುರುಗಳು, ಬ್ರಹ್ಮಾನಂದ ಸರಸ್ವತಿ ಮಹಾಗುರುಗಳು ಚಾತುರ್ಮಾಸವನ್ನು ಆರಂಭಿಸಿದ್ದಾರೆ. ಚಾತುರ್ಮಾಸ ಅವರು ಮಾಡ್ತಕ್ಕಂಥದ್ದು ಹೋಮ, ಪೂಜೆ ಮತ್ತು ಪಾರಾಯಣ ಇವೆಲ್ಲ ಪ್ರತಿ ದಿವಸ 2 ಸಲ ಅವರು ಮಾಡ್ತಾಯಿರೋದು, ಬೆಳಗ್ಗೆ ಮತ್ತು ಸಾಯಂಕಾಲ. ಪೂಜ್ಯ ಶ್ರೀಗಳು ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳು ಈ ಕ್ಷೇತ್ರದಲ್ಲಿ ಕರಸ್ಥಲ ನಾಗಲಿಂಗೇಶ್ವರ, ಮಂಚಹಳ್ಳಿ, ತಾಲೂಕು ಗುಂಡ್ಲುಪೇಟೆ, ಜಿಲ್ಲಾ ಚಾಮರಾಜನಗರ, ಈ ಒಂದು ಕ್ಷೇತ್ರದಲ್ಲಿ ಶ್ರೀ ಬ್ರಹ್ಮಾನಂದ ಸರಸ್ವತಿ ಮಹಾಸ್ವಾಮಿಗಳವರು ಚಾತುರ್ಮಾಸವನ್ನು ಪ್ರಾರಂಭ ಮಾಡಿದ್ದಾರೆ. ಚಾತುರ್ಮಾಸದಲ್ಲಿ ಅವರು ಒಂದು ಪುರಾಣ, ಭಾಗವತ್ ಪುರಾಣ ಪಾರಾಯಣ, ಅದರ ಜೊತೆಗೆ ಹೋಮವನ್ನು ಮಾಡ್ತಾ ಇರ್ತಾರೆ. ಪ್ರತಿ ದಿವಸ 2 ಟೈಮ್, ಸಾಯಂಕಾಲ ಮತ್ತು ಬೆಳಿಗ್ಗೆ, ಈ 2 ಟೈಮ್ ಪಾರಾಯಣ ಮತ್ತು ಹೋಮ ಮಾಡ್ತಕ್ಕಂಥದ್ದು ಸನ್ನಿವೇಶ ನಾವು ನೋಡ್ಬೋದು.